ಇದು ಜ್ಯೋತಿ ಸಂಸ್ಥೆ ಶೃಂಗೇರಿ ಶಾರದಾ ಪೀಠಮ್ದು. ಸೊ ಮೇಜರ್ಲಿ ನಮ್ಮ ಕಾಲೇಜಲ್ಲಿ ರಿಸರ್ಚ್ ಓರಿಯೆಂಟೆಡ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತೀವಿ. ಅದಲ್ಲದೆ ನಮ್ಮದು ಆ್ಯಕ್ಚುಲಿ ಮೇಜರ್ ಅಟಲ್ ಕಾಲೇಜಲ್ಲಿ 100+ ಸ್ಟಾರ್ಟಪ್ ಕಂಪ್ನೀಸ್ ಇದೆ. ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸ್ಟೂಡೆಂಟ್ಸ್ಗೆ ಏನಾದ್ರು ಕಂಪ್ನಿ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಾರೆ, ನಾವೇ ಫಂಡ್ ಕೊಡ್ತೀವಿ, ನಾವೇ ಸ್ಪೇಸ್ ಕೊಡ್ತೀವಿ. ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದಿರುತ್ತೋ ಅದ್ರ ಮುಖಾಂತರ ಕಂಪ್ನಿ ಓಪನ್ ಮಾಡ್ಬೋದು. ಆ್ಯಂಡ್ ಇದು ವೆಹಿಕಲ್ ಕಾಣಿಸ್ತಿದೆಯಲ್ಲ, ಈ ವೆಹಿಕಲ್ಲು ಡೆವಲಪ್ ಮಾಡಿರೋದೇ ಸ್ಟೂಡೆಂಟ್ಸು ಕಂಪ್ನಿಯಲ್ಲಿ. ಆಮೇಲೆ ಇದು US ವಿನ್ ಆಗಿರೋದು. ಲಾಸ್ಟ್ ಟೈಮ್ US ಕ್ಯಾಲಿಫೋರ್ನಿಯಾದಲ್ಲಿ ವಿನ್ ಆಗಿರೋದು ಇದು. ಸೊ ಏರೋಸ್ಪೇಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಮಿಕ್ಕಿದೆಲ್ಲ ಬಿಟ್ಟರೆ ರಿಸರ್ಚ್ ಓರಿಯೆಂಟೆಡ್ ರಿಲೇಟೆಡ್ ಟು ಅಫೋರ್ಡಬಲ್ ಮೆಡಿಕಲ್ ಡಿವೈಸ್ ಆಗಿದೆ. ಅದು ಬಿಟ್ಟು ನಮ್ಮದು ಡ್ರೋನ್ ಆಟೋನಮಸ್ ಸಿಸ್ಟಮ್ ಇದೆ. ಸೋ ಮೆನಿ ರಿಸರ್ಚ್ ಓರಿಯೆಂಟೆಡ್ ಇದೆ. 80+ ಸ್ಟಾರ್ಟಪ್ ಕಂಪ್ನೀಸ್ ಇದೆ. ಅದಲ್ಲದೆ 18+ ರಿಸರ್ಚ್ ಡೊಮೈನ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ನಮಗೆ 5 ಬ್ರಾಂಚಸ್ ಇದೆ. AIML, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್. ಯಾವುದೇ ಒಂದು ಕಾಲೇಜು ತೊಗೋಬೇಕಾದ್ರೆ, ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಫಸ್ಟು ಮೇಜರ್ ಏನು ಫೋಕಸ್ ಮಾಡ್ತಾರೆ ಅಂದರೆ, ನಾಲೆಡ್ಜ್ ಅಪ್ಗ್ರೇಡ್ ಮಾಡಬೇಕಂದ್ರೆ ರಿಸರ್ಚ್ ಇರಬೇಕು, ಸ್ಟಾರ್ಟಪ್ಸ್ ಇರಬೇಕು. ಅದು ಬಿಟ್ಟು ಕಾಲೇಜಲ್ಲಿ ಅಕ್ರಿಡೇಷನ್ ಆಗಿದೆ, NBA ಆಗಿದೆ ಅಂತ ನೋಡ್ತಾರೆ, QSI ಗೇಜ್ ಆಗಿದೆ ಅಂತ ನೋಡ್ತಾರೆ. ಆಮೇಲೆ ನ್ಯಾಷನಲ್ ರ್ಯಾಂಕಿಂಗ್ ಎಷ್ಟಿದೆ ಅಂತ ನೋಡ್ತಾರೆ. ಅದು ಮುಖಾಂತರ ನೋಡಿಕೊಂಡು ಯು ಹ್ಯಾವ್ ಟು ಜಡ್ಜ್ ದ ಕ್ವಾಲಿಟಿ ಆಫ್ ದ ಎಜುಕೇಷನ್.